ಲಿಂಗಿ ತನ್ನನ್ನು ನೋಡಿ ಹೊಗಳು ನುಂಗಿದ್ದನ್ನು ಕಂಡು ಬೇರಿಸಿದ ರಾಮ್. ಲಿಂಗಿ, ನಿಜ ಒಪ್ಪಿಕೋ, ನೀನು ಮಗುವನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿ ಡೋರ್ ಲಾಕ್ ಮಾಡಿದ್ಯಾ ಎಂದು ಬೆದರಿಸಿದಂತೆ ಕೇಳಿದಾಗ ಬೆಚ್ಚಿದ ಲಿಂಗಿಗೆ ಅವನಿಗೆ ಉತ್ತರಿಸುವ ಧೈರ್ಯ ಇಲ್ಲದೆ ಹೋಯಿತು. ಬೆಳಿಗ್ಗೆ ಫಂಕ್ಷನ್ಗೆ ಅಡಿಕೆ ಮಾಡಲು ದಿನಸಿ ತೆಗೆದುಕೊಳ್ಳಲು ಸ್ಟೋರ್ ರೂಮ್ಗೆ ಹೋಗಿದ್ದಾಗ ಕೈ ಜಾರಿ ಖಾರದ ಪುಡಿಯ ಡಬ್ಬ ನೆಲಕ್ಕೆ ಬಿದ್ದಿತ್ತು. ಎಂಗೇಜ್ಮೆಂಟ್ ಶುರುವಾಗುವ ಮೊದಲೇ ಅಡುಗೆ ತಯಾರಿ ಮಾಡಿರಬೇಕು ಎಂದು ಆರತಿಯವರು ಎಚ್ಚರಿಸಿದ್ದರಿಂದ ಫಂಕ್ಷನ್ ಮುಗಿದ ಮೇಲೆ ಕ್ಲೀನ್ ಮಾಡಿದರೆ ಆಯಿತು ಎಂದು ತಮ್ಮ ಕೈಯಲ್ಲಿದ್ದ ದಿನಸಿಯನ್ನು ಕಿಚನ್ನಲ್ಲಿಟ್ಟು ಬಂದು ಸ್ಟೋರ್ ರೂಮ್ ಲಾಕ್ ಮಾಡಿದ್ದಳು. ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡಿಕೊಂಡು ಮೇಲೆ ಬರುತ್ತಿದ್ದ ವರುಣ್ ಅದನ್ನು ಗಮನಿಸಿಬಿಟ್ಟಿದ್ದ. ಈಗ ಅದನ್ನೇ ತನ್ನ ಬಂಡವಾಳ ಮಾಡಿಕೊಂಡು ತನ್ನ ತಂಗಿಯನ್ನು ಕಾಪಾಡಿಕೊಳ್ಳಲು ಲಿಂಗಿಯನ್ನು ಬಲಿಪಶು ಮಾಡುತ್ತಿದ್ದಾನೆ. ಲಿಂಗಿ ತನ್ನ ಪ್ರಶ್ನೆಗೆ ಉತ್ತರ ಕೊಡದೆ ತಲೆ ತಗ್ಗಿಸಿ ನಿಂತಿದ್ದನ್ನು ಕಂಡು ರಾಮ್ ತಾಳ್ಮೆ ಅವನಿಂದ ದೂರ ಸರಿಯತೊಡಗಿತು. ಲಿಂಗಿ, ಬಾಯ್ ಬಿಡ್ತೀಯಾ ಅಥವಾ ಪೊಲೀಸ್ನವರಿಗೆ ಕಾಲ್ ಮಾಡಿ ಬರುವುದಕ್ಕೆ ಹೇಳುವುದಾ ಎಂದು ಅಬ್ಬರಿಸಿದಾಗ ನಡುಗಿ ಹೋದಳು ಲಿಂಗಿ. ಭಯದಲ್ಲಿ ರಾಮ್ ಕಾಲು ಹಿಡಿದು, ಇಲ್ಲ ಸರ್, ನಾನು ಬೇಕು ಅಂತ ಮಾಡಿದ್ದಲ್ಲ, ಮಗು ಆ ರೂಮಿನಲ್ಲಿ ಹೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಒಂದೇ ಉಸಿರಿನಲ್ಲಿ ಬಡಬಡಿಸುವಾಗ ಅವಳ ತೋಳ ಹಿಡಿದು ಮೇಲೆಬ್ಬಿಸಿ ಅವಳ ಕೆನ್ನಿಗೆ ರೋಷದಿಂದ ಬಾರಿಸಿದಳು ವರ್ಷ. ಏನೇ ಬೊಗಳ್ತಿದ್ಯಾ? ಮಗು ರೂಮ್ನಲ್ಲಿರೋದು ನಿನಗೆ ಗೊತ್ತಿರಲಿಲ್ವಾ? ಯಾಕೆ ರೂಮ್ ಡೋರ್ ಲಾಕ್ ಮಾಡುವ ಮೊದಲು ಒಂದು ಸಲ ಗಮನಿಸಿಕೊಳ್ಬೇಕು ಅನ್ನೋ ಸೆನ್ಸ್ ಇರಲಿಲ್ವಾ? ಅಥವಾ ಮನೆಯಲ್ಲಿ ಸಣ್ಣ ಮಗು ಇದ್ದಾನೆ ಅಂತ ನೆನಪು ಇರಲಿಲ್ವಾ ಎಂದು ಅವಳು ಕಚ್ಚುತ್ತಾ ಕೇಳಿದಾಗ ಲಿಂಗಿ ಕಣ್ಣಿನಿಂದ ಪಟಪಟನೆ ಹನಿಗಳು ಹುರುಳಿದವು. ವರ್ಷಾಳ ಸಿಟ್ಟು ಆವೇಶ ಕಂಡು ತಾನೇ ಒಮ್ಮೆ ಸ್ಟೋರ್ ರೂಮ್ ಗಮನಿಸಿದ್ದರೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ, ಆ ಸಣ್ಣ ಮಗು ತನ್ನಿಂದ ಅದರಲ್ಲಿ ಸಿಕ್ಕಿ ಬಿದ್ದು ನರಳುತ್ತಿರಲಿಲ್ಲ ಎಂದು ಅನಿಸಿ ಪಶ್ಚಾತ್ತಾಪದಲ್ಲಿ ಲಿಂಗಿ ಮನಸ್ಸು ಕನಲಿತು. ತನ್ನದಲ್ಲದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂತಾಯಿತು. ತನ್ನ ಮುಂದೆ ನಿಂತಿದ್ದ ರಾಮ್ಗೆ ಕೈಮುಗಿದ ಲಿಂಗಿ, ತಪ್ಪಾಯ್ತು ಸರ್, ಮತ್ತೆ ನನ್ನ ಕಡೆಯಿಂದ ಇಂಥ ತಪ್ಪಾಗದಂತೆ ನೋಡಿಕೊಳ್ತೇನೆ ಎಂದು ಬಿಕ್ಕಳಿಸುತ್ತಾ ಮನವಿ ಮಾಡುವಾಗ ರಾಮ್ ಅದೇನನ್ನು ಹೇಳಲು ಬಾಯಿ ತೆರೆಯುವ ಹೊತ್ತಿಗೆ ಈಗಲೂ ಸಹ ವರ್ಷಾಳೆ ಮಾತಾಡಿದಳು. ಏನು ಮತ್ತೆ, ನಿನ್ನ ಕಡೆಯಿಂದ ಇಂಥ ತಪ್ಪು ಆಗೋದಿಲ್ವಾ? ಇಷ್ಟೆಲ್ಲ ಆದಮೇಲೂ ನಿನ್ನನ್ನು ಕ್ಷಮಿಸಿ ನಮ್ಮ ಮನೆಯಲ್ಲಿ ನಿನ್ನ ಕೆಲಸಕ್ಕೆ ಮುಂದುವರಿಸುವುದಕ್ಕೆ ಅವಕಾಶ ಕೊಡ್ತೇವೆ ಅಂತ ಅಂದುಕೊಂಡಿದ್ಯಾ ಹೇಗೆ ಎಂದು ದುಬುಕುಟುತ್ತಾ ಕೇಳಿ, ಹೇ ಹೊರಡು ಇಲ್ಲಿಂದ, ಇನ್ನೊಂದು ನಿಮಿಷನೂ ನೀನು ನಮ್ಮ ಕಣ್ಣ ಮುಂದೆ ಇರಬಾರ್ದು ಎಂದು ಹಲ್ಲು ಕಟಕಟಿಸಿದಳು ವರ್ಷ. ಆ ಮನೆಯಲ್ಲಿ ತನಗೆ ಯಾವುದೇ ಅಧಿಕಾರ ಇಲ್ಲದೆ ಹೋದರೂ ಸಹ ವರ್ಷ ದರ್ಪ ತೋರುತ್ತಿದ್ದಳು. ಅವಳ ನಾಟಕದ ಅರಿವಿಲ್ಲದ ಲಿಂಗಿ ತುಟಿ ಬಿಗಿದು ತನ್ನ ನೋವು ತಡೆಯುತ್ತಾ ಅಚ್ಚು ಮಡಿಲಲ್ಲಿದ್ದ ಮಗುವಿನ ಕಡೆ ಸಂಕಟದಿಂದ ನೋಡಿ ಅಲ್ಲಿಂದ ಹೊರಡಲು ಹನಿಯಾದಾಗ, ಲಿಂಗಿ ಒಂದು ನಿಮಿಷ ಇರಿ ಎಂದು ಮಗನನ್ನು ಭುಜಕ್ಕೆ ಹಾಕಿಕೊಂಡು ಎದ್ದು ಅವಳ ಬಳಿ ಬಂದಳು ಅಚ್ಚು. ನಿಮ್ಮಿಂದ ಗೊತ್ತಿಲ್ಲದೆ ಆದ ತಪ್ಪಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾಯಿತು, ಕೆನ್ನೆ ಊದಿಕೊಳ್ಳುವ ಹಾಗೆ ಒಡೆಸಿಕೊಂಡಿದ್ದು ಆಯಿತು. ಹಾಗಾಗಿ ನೀವು ಕೆಲಸ ಬಿಡುವ ಅಗತ್ಯವಿಲ್ಲ, ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಎಂದಳು ಅಚ್ಚು ಯಾರಿಗೂ ಅಂಜದೆ. ಅಕ್ಕ, ಏನು ಮಾತಾಡ್ತಿದ್ದೀರಾ? ಅವಳಿಂದ ಎಂಥ ತಪ್ಪಾಗಿದೆ ಅಂತ ಗೊತ್ತಿದ್ದು ಅವಳನ್ನು ಮತ್ತೆ ಕೆಲಸಕ್ಕೆ ಇಟ್ಟುಕೊಂಡು ತಪ್ಪು ಮಾಡ್ತಿದ್ದೀರಾ ನೀವು ಎಂದಳು ವರ್ಷ ಗಂಭೀರವಾದ ದನಿಯಲ್ಲಿ. ಬಟ್ ವರ್ಷ ಮಾತಿಗೆ ಕಿಂಚಿತ್ತು ಬೆಲೆ ಕೊಡದ ಅಚ್ಚು ತನ್ನ ಅತ್ತೆ ಕಡೆ ತಿರುಗಿ, ಅತ್ತೆ, ಸರಿಯಾಗಿ ಇದೆ ಅಲ್ವಾ ನಾನು ಹೇಳುತ್ತಿರೋದು? ಲಿಂಗಿ ಅವರನ್ನು ನಾನು ನೋಡಿರುವುದಕ್ಕಿಂತ ನೀವೇ ತುಂಬ ವರ್ಷದಿಂದ ನೋಡುತ್ತಾ ಬಂದಿದ್ದೀರಾ. ಅವ್ರು ಹೇಗೆ ಏನು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಸೊ ಒಂದು ಸಲ ಅವರಿಂದ ತಪ್ಪಾಗಿದೆ ಅಂತ ಅವರನ್ನು ಕೆಲಸದಿಂದ ಕಿತ್ತಾಕಿ ಅವರ ಹೊಟ್ಟೆ ಮೇಲೆ ಹೊಡೆಯೋದು ಅನ್ಯಾಯ ಅಲ್ವಾ ಅತ್ತೆ ಎಂದು ಹೇರಿಳಿತವಿಲ್ಲದ ದನಿಯಲ್ಲಿ ಕೇಳಿದಳು. ನಿಟ್ಟಿಸಿರೊಂದು ಹೊರದಬ್ಬಿದ ಆರತಿಯವರು, ಹಾಂ ಅಜ್ಜು, ನೀನು ಹೇಳ್ತಾ ಇರೋದು ಸರಿ ಇದೆ. ತುಂಬ ವರ್ಷದಿಂದ ನಮ್ಮ ಮನೆಯಲ್ಲಿ ಲಿಂಗಿ ಕೆಲಸ ಮಾಡುತ್ತಿದ್ದಾಳೆ. ಹಿಂದೆ ಯಾವತ್ತೂ ಅವಳಿಂದ ಇಂಥ ತಪ್ಪು ಆಗಿರಲಿಲ್ಲ. ಇವತ್ತು ಅವಸರವೋ ಟೆನ್ಷನೋ ಏನೋ ಇಂಥ ಒಂದು ತಪ್ಪು ಅವಳ ಕಡೆಯಿಂದ ಆಗಿ ಹೋಗಿದೆ. ಅವಳು ಸಹ ಕ್ಷಮೆ ಕೇಳಿದ್ದಾಯಿತು. ಸೊ ಇನ್ನೂ ಅದನ್ನು ದೊಡ್ಡದು ಮಾಡುತ್ತಾ ಕೂರುವುದು ಸರಿಯಲ್ಲ. ಲಿಂಗಿ, ನೀನು ಹೋಗಿ ಕೆಲಸ ನೋಡು ಎಂದಾಗ ಅಚ್ಚು ಕಡೆ ಕೃತಜ್ಞತೆಯಿಂದ ನೋಡಿದ ಲಿಂಗಿ ಅಲ್ಲಿಂದ ಕಣ್ಣೊರೆಸಿಕೊಂಡು ತನ್ನ ಕೆಲಸಕ್ಕೆ ಹೋದಳು. ಅಚ್ಚು ತನ್ನ ದಬ್ಬಾಳಿಕೆಗೆ ಅಡ್ಡ ಬಂದಿದ್ದು ಕಂಡು ವರ್ಷಕ್ಕೆ ಉರಿದು ಹೋಯಿತು. ಮುಖದಲ್ಲಿ ನಸುನಗು ಇದ್ದರೂ ಮನದಲ್ಲಿ ಅಚ್ಚುಳನ್ನು ಅಲ್ಲಿಯೇ ಕುತ್ತಿಗೆ ಸಿಕ್ಕಿ ಸಾಯಿಸಿ ಬಿಡಬೇಕು ಅನಿಸ್ತಿತ್ತು. ಮೊದಲ ಆಟದಲ್ಲಿ ಅವಳ ಸೊಕ್ಕು ಮುರಿದು ಬಿಟ್ಟಳಲ್ಲ, ನಾಜೂಕಾಗಿ ಅಚ್ಚು ಎಂದು ಹತಾಶೆಯಾಯಿತು. ಅತ್ತಿಗೆ, ನೀವು ಹೋಗಿ ಉಳಿದ ಶಾಸ್ತ್ರ ನೋಡಿ ಎಂದು ಸಂಪೂರ್ಣ ಅವರು ಎಚ್ಚರಿಸಿದಾಗ ಸರಿ ಎಂದು ಆರತಿಯವರು ಎಲ್ಲರನ್ನೂ ಕರೆದುಕೊಂಡು ನಡೆದರು. ರಾಮ್ ಇನ್ನಲ್ಲೇ ನಿಂತಿರುವುದು ಕಂಡು
ರಾಮ್, ನೀನು ಹೋಗು, ನಾನು ಅಚ್ಚು ಮತ್ತು ಮಗುವಿನ ಜೊತೆ ಇರುತ್ತೇನೆ ಎಂದರು ಸಂಪೂರ್ಣ. ಮಗ ಮತ್ತು ಮಡದಿಯ ಕಡೆಯೊಮ್ಮೆ ನೋಡಿ ರಾಮ್ ಅಲ್ಲಿಂದ ಹೊರಟ. ಎಂಗೇಜ್ಮೆಂಟಿಗೆ ಬಂದಿದ್ದ ಗೆಸ್ಟ್ಗಳನ್ನು ಸಹ ಗಮನಿಸಿಕೊಳ್ಳಬೇಕಾಗಿತ್ತಲ್ವಾ ಮನೆಯ ದೊಡ್ಡ ಮಗನಾಗಿ. ಮಗಳ ಕೈಯಲ್ಲಿದ್ದ ಮಗುವನ್ನು ತಮ್ಮ ತೋಳಿಗೆತ್ತಿಕೊಂಡು ಬೆಡ್ ಮೇಲೆ ಕುಳಿತ ಸಂಪೂರ್ಣ ಅವರಿಗೆ ಮಗುವಿನ ಕೆಂಪಾದ ಮುಖ, ಇನ್ನೂ ಅವನ ಪುಟ್ಟ ಕಣ್ಣುಗಳು ತುಂಬಿ ಬರುತ್ತಿರುವ ಪರಿ ಕಂಡು ಸಂಕಟವಾಯಿತು. ಅಕ್ಕರೆಯಿಂದ ಅವನ ತಲೆ ಸವರಿ ಅವನ ಕೆನ್ನಿಗೆ ಮೃದುವಾಗಿ ತುಟಿಸೊಗಿಸಿದರು. ಅಚ್ಚು, ನಿಮ್ಮ ಅತ್ತೆ ಮಾವನ ಮುಂದೆ ಜೋರು ದನಿಯಲ್ಲಿ ಮಾತಾಡಬೇಡ ಕಣೆ ಎಂದು ಎಚ್ಚರಿಸಿದರು ಸಂಪೂರ್ಣ. ಮಗಳು ಯಾರಿಗೂ ಹೆದರದೆ ಮಾತನಾಡಿದ್ದನ್ನು ಕಂಡು ಸಮಯ ಸಂದರ್ಭ ಯಾವಾಗಲೂ ಅನುಕೂಲವಾಗಿ ಇರುವುದಿಲ್ಲ. ಸೊಸೆಯಾದವಳಿಗೆ ಎಂಬ ದುಗುಡ ಅವರಿಗಿತ್ತು. ವರ್ಷಳ ಇವತ್ತಿನ ಪ್ರತಿಯೊಂದು ನಡೆಯನ್ನು ತಾಳೆ ಹಾಕಿ ನೋಡುತ್ತಿದ್ದ ಅಚ್ಚು ತನ್ನಮ್ಮನ ದನಿ ಕೇಳಿ ವಾಸ್ತವಕ್ಕೆ ಬಂದಳು. ತಲೆ ಕೊಡವಿ ತನ್ನಮ್ಮನ ಪಕ್ಕದಲ್ಲಿ ಬಂದು ಕುಳಿತು, ಅಮ್ಮ, ನಾನು ದನಿ ಏರಿಸಿ ಎಲ್ಲಿ ಮಾತಾಡಿದೆ? ಇರೋ ಸತ್ಯ ಹೇಳಿದೆ ಅಷ್ಟೆ. ತಪ್ಪು ಸತ್ಯ ಏನು ಅನ್ನುವ ಅಂದಾಜು ಇದ್ದಾಗ ನಾನು ಯಾಕೆ ಬೇರೆಯವರಿಗೆ ಹೆದರಬೇಕು ಎಂದಳು ಚೂರು ಸೋಲದೆ. ಅಲ್ಲ ಪುಟ್ಟ, ನೀನೇನು ಅಂತ ನನಗೆ ಗೊತ್ತು. ಆದರೆ ನಿನ್ನ ಮಾತು ನಿನ್ನ ಗಂಡನ ಮನೆಯವರಿಗೆ ತಪ್ಪಾಗಿ ಕಾಣಿಸಿದರೆ ಕಷ್ಟ ಅಂತ ನಾನು ಹೀಗೆ ಹೇಳಿದ್ದು ಎಂದರು ಸಂಪೂರ್ಣ. ದಟ್ಟ ಉಸಿರೊಂದನ್ನು ಒಳಗೆಳೆದುಕೊಂಡ ಅಚ್ಚು, ಅಮ್ಮ, ಲಿಂಗಿ ಗೊತ್ತಿದ್ದು ತಪ್ಪು ಮಾಡಿದರೋ ಅಥವಾ ಗೊತ್ತಿಲ್ಲದೆ ಮಾಡಿದರೋ, ಬಟ್ ಕ್ಷಮೆ ಕೇಳಿದರು ಅಲ್ವಾ? ಅದರ ಮೇಲೆ ಅವರ ಮೇಲೆ ಕೈ ಮಾಡಿದ್ದು ತಪ್ಪು ತಾನೆ. ಇದರ ಜೊತೆಗೆ ಕೆಲಸದಿಂದ ತೆಗೆಯೋ ಮಾತು. ಅವರು ನಿನಕ್ಕಿಂತ 2-3 ವರ್ಷ ಚಿಕ್ಕವರಿರ್ಬೋದು ಅಷ್ಟೇ ಅಮ್ಮ. ಅವರ ವಯಸ್ಸಿಗಾದರೂ ನಾವು ಗೌರವ ಕೊಡುವುದು ಬೇಡವಾ ಎಂದು ಪ್ರಶ್ನೆ ಮಾಡಿದಳು. ಅಬ್ಸಲ್ಯೂಟ್ಲಿ ರೈಟ್ ಅತ್ತಿಗೆ, ನೀವು ಮಾಡಿದ್ದು ಸರಿಯಾಗೇ ಇದೆ ಎಂದ ಅಂಕಿತ್. ಆ ದುರಹಂಕಾರಿ ಅವಳ ಮೇಲೆ ಕೈ ಮಾಡಿದಾಗ ನಾನು ಇರಬೇಕಾಗಿತ್ತು, ದವಡೆ ಹಲ್ಲು ಉದರಿಸಿಬಿಡ್ತಿದ್ದೆ ಎಂದನು ಅಂಕಿತ್ ಸಿಟ್ಟಿನಲ್ಲಿ. ಭುವನ ಕಡೆಯಿಂದ ತಾನು ಹೊರಗಡೆ ಹೋದ್ಮೇಲೆ ಏನೇನಾಯಿತು ಎಂದು ತಿಳಿದುಕೊಂಡು ಬಂದಿದ್ದ ಅಂಕಿತ್ಗೆ ವರ್ಷ ಲಿಂಗಿ ಮೇಲೆ ಕೈ ಮಾಡಿದ್ದು ಕೇಳಿ ಸಿಟ್ಟು ಬಂದಿತ್ತು. ಅಂಕಿತ್, ನಿಂಗಿದೆಲ್ಲ ಗೊತ್ತಾಗೋದಿಲ್ಲ ಕಣೋ ಎಂದರು ಸಂಪೂರ್ಣ. ಸಂಸಾರದ ಕೆಲವೊಂದು ಸೂಕ್ಷ್ಮಗಳು ಹುಡುಕಾಟದ ಅವನಿಗೆ ತಿಳಿಯದು ಎಂದು ಅವರ ಭಾವನೆ. ನನಗೆ ನೀವು ಹೇಳಿದ್ದು ಯಾವುದು ಗೊತ್ತಾಗದೆ ಹೋದರೂ ಪರವಾಗಿಲ್ಲ, ಬಟ್ ಅತ್ತಿಗೆ ನೀವು ಮಾತ್ರ ಹೀಗೇ ಇರಿ. ಮೆತ್ತಗೆ ಇದ್ದರೆ ಆ ವರ್ಷ ಅಂತವರು ನುಂಗಿ ನೀರು ಕುಡಿದು ಬಿಡ್ತಾರೆ ಅಷ್ಟೇ ನಮ್ಮನ್ನು ಎಂದ ಅಂಕಿತ್ನನ್ನು ಕಂಡು, ಸರಿ ಹೋಯ್ತು ಕಣೋ ನಿಮ್ಮಿಬ್ಬರ ಜೋಡಿ. ನಮ್ಮ ಮನೆಯಲ್ಲಿ ಹೀಗೆ ಅಭಿ ಅವಳಿಗೆ ಸಪೋರ್ಟ್ ಮಾಡಿ ಇವತ್ತು ಯಾರಿಗೂ ಹೆದರದೆ ಇಷ್ಟೊಂದು ಹಠಮಾರಿಯಾಗಿರೋದು ಎಂದು ಸಂಪೂರ್ಣ ದೂರಿದರು. ನಿಮ್ಮ ಮಗಳ ಈ ಹಠಕ್ಕೆ ನಮ್ಮನ್ನು ಸೋತು ಸುಣ್ಣವಾಗಿತ್ತು ಎಂದು ನಕ್ಕು ಮಗುವಿಗೆ ತಾನೇ ಸಿರಪ್ ಕುಡಿಸಿದ ಅಂಕಿತ್. ಅತ್ತಿಗೆ ಬನ್ನಿ, ಊಟ ಮಾಡಿಕೊಂಡು ಬರುವಿರಂತೆ. ಬೆಳಿಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದಿಲ್ಲ ಎಂದು ಅಕ್ಕರೆಯಿಂದ ಕರೆದ. ಬೆಳಿಗ್ಗೆಯಿಂದ ಬಿಡುವಿಲ್ಲದ ಕೆಲಸದ ಜೊತೆ ಮಗನ ವಿಷಯಕ್ಕೆ ಕಣ್ಣೀರಾಕಿ ಒದ್ದಾಡಿದನ್ನು ಅವನು ಗಮನಿಸಿದ್ದನು. ನೀನು ಊಟ ಮಾಡಿಕೊಂಡು ಬಾ ಹೋಗು ಅಂಕಿತ್, ನಾನು ಅಮ್ಮ ಆಮೇಲೆ ಬಂದು ಮಾಡ್ತೇವೆ ಎಂದು ಅಚ್ಚು ಮಾತು ಕೇಳಿ ಅಂಕಿತ್ ಅಲ್ಲಿಂದ ನಡೆದ. ಅವನು ಹೋದ ಕಡೆ ನೋಡುತ್ತಾ ಸಂಪೂರ್ಣ ನೆಮ್ಮದಿಯ ನಿಟ್ಟಿಸಿರ ಬಿಟ್ಟರು. ತಮ್ಮ ಮಗಳಿಗಿಂತ ಒಂದು ಸುಂದರ ಬಾಳು, ಅವಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಕಾಣುವ ಕುಟುಂಬ ಭಗವಂತ ಕರುಣಿಸಿದ್ದಕ್ಕೆ ಅವರಿಗೆ ಸಂತೋಷವಾಯಿತು. ಸಂಜೆ ಹೊತ್ತಿಗೆ ಎಂಗೇಜ್ಮೆಂಟಿಗೆ ಬಂದಿದ್ದವರೆಲ್ಲ ಹೊರಟು ಬಿಟ್ಟಿದ್ದರು. ತನ್ನ ತವರಿನವರನ್ನು ಸಹ ಕಳಿಸಿಕೊಟ್ಟು ಲಿಂಗಿ ಜೊತೆ ಮನೆ ಕೆಲಸದಲ್ಲಿ ತೊಡಗಿದ್ದಳು ಅಚ್ಚು. ಲಿಂಗಿ, ಸಾರಿ, ವರ್ಷ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ಎಂದು ಬೇಸರದಲ್ಲಿ ಹೇಳಿದಳು ಅಚ್ಚು. ಅಯ್ಯೋ ಅಚ್ಚು, ನೀವು ಯಾಕೆ ಬೇಜಾರಾಗ್ತೀರಾ? ನನ್ನಿಂದ ಆದ ತಪ್ಪಿಗೆ ತಾನೇ ಅವರಿಗೆ ನನ್ನ ಮೇಲೆ ಸಿಟ್ಟು ಬಂದಿತ್ತು. ನನ್ನ ಮೇಲೆ ಕೈ ಮಾಡಿ ಮತ್ತೆ ಕೆಲಸಕ್ಕೆ ಬರಬೇಡ ಅಂದಿದ್ರು. ನಾನು ಈ ಮನೆಯಲ್ಲಿ ಅಲ್ಲದಿದ್ದರೆ ಇನ್ನೊಂದು ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತೇನೆ. ಆದರೆ ಆ ಎಳೆ ಮಗು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ರಾಕ್ಷಸನಂಥ ಘಾಟಿನಲ್ಲಿ ಒದ್ದಾಡುವ ಹಾಗೆ ಮಾಡಿದ್ದೇನಲ್ಲ, ಅದರ ಶಾಪ ನನ್ನ ತಟ್ಟದೆ ಬಿಡುತ್ತಾ ಎಂದವರ ದನಿ ಭಾವುಕವಾಯಿತು. ಇದು ಅಚ್ಚುಗೆ ಲಿಂಗಿ ಅವರ ಮೇಲೆ ಆರೋಗ್ಯ ಪ್ರೀತಿ ಮತ್ತು ಕಾಳಜಿಯ ಸಣ್ಣ ಅಂದಾಜು ನೀಡಿತ್ತು. ಬೇಜಾರಾಗಬೇಡಿ ಲಿಂಗಿ, ನೀವೇನು ಬೇಕು ಅಂತ ಮಾಡಿದಲ್ಲ ಅಲ್ವಾ, ನಿಮ್ಮ ಕೈ ಮೀರಿ ನಡೆದು ಬಿಟ್ಟಿದೆ ಎಂದು ಸಮಾಧಾನ ಮಾಡಿದ ಅಚ್ಚು ಮತ್ತೆ ಅಂತಹ ತಪ್ಪು ಆಗದಂತೆ ಎಚ್ಚರ ವಹಿಸಲು ಹೇಳಿದಳು. ರಾತ್ರಿ ಮಗನನ್ನು ತಟ್ಟಿ ಮಲಗಿಸುತ್ತಿದ್ದ ಮಡದಿಯನ್ನು ರೆಪ್ಪೆ ಮುಚ್ಚದೆ ದಿಟ್ಟಿಸಿದ ರಾಮ್. ಮಧ್ಯಾಹ್ನ ಮಗು ಕಾಣದೆ ಹೋದಾಗ ಅವಳ ಮುಖದಲ್ಲಿದ್ದ ಗಾಬರಿ, ಸಂಕಟ, ಸಿಟ್ಟು ಕಣ್ಣ ಮುಂದೆ ಬಂದಾಗ ತಾನು ಆರವ ಸತ್ಯವನ್ನು ತನ್ನವಳಿಗೆ ತಿಳಿಸಿಬಿಡಬೇಕು ಎನಿಸಿತು. ಈಗ ಅಚ್ಚು ಮತ್ತು ಆರವ್ ನಡುವೆ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗಿತ್ತು. ಆರವ್ ತನ್ನ ರಕ್ತವಲ್ಲ ಎಂದು ಸತ್ಯ ತಿಳಿದರೂ ಅವಳು ಮಗುವನ್ನು ತನ್ನ ಮಗು ಎಂದು ಒಪ್ಪಿಕೊಳ್ಳುವಳೆಂಬ ನಂಬಿಕೆ ಅವನಲ್ಲಿ ಮೂಡಿತು.
ರಾಮ್ ತುಂಬ ಹೊತ್ತಿನಿಂದ ತನ್ನನ್ನೇ ದಿಟ್ಟಿಸ್ತಿರುವುದನ್ನು ಗಮನಿಸಿದ ಅಚ್ಚು, ರಾಮ್ ಯಾಕೆ ಹಾಗೆ ನೋಡ್ತಿದ್ದೀರಾ? ಮಧ್ಯಾಹ್ನ ನಾನು ಲಿಂಗಿ ಅವರ ವಿಷಯಕ್ಕೆ ಅತಿಯಾಗಿ ಮಾತನಾಡಿದೆ ಅಂತ ಸಿಟ್ಟು ಬಂತ ಹೇಗೆ ಎಂದು ತನ್ನಗೆ ಕೇಳಿದಾಗ ತುಸು ಬಾಗಿ ಅವಳ ಹಣೆಗೆ ಒಲವಿನಿಂದ ಮುತ್ತಿಟ್ಟ ರಾಮ್. ನಿಮ್ಮ ಕಡೆಯಿಂದ ತಪ್ಪಾಗಿಲ್ಲ ಎಂದ ಮೇಲೆ ನಾನು ಏನಕ್ಕೆ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳಲಿ ಎಂದ. ಸತ್ಯ ಹೇಳಬೇಕೆಂದರೆ ಲಿಂಗಿ ವಯಸ್ಸು ಸಹ ಲೆಕ್ಕಿಸದೆ ತನ್ನ ಕಾಲು ಹಿಡಿದಾಗಲೇ ಅವನ ಸಿಟ್ಟು ಕರಗಿತ್ತು. ಬಟ್ ವರ್ಷ ಅಷ್ಟರಲ್ಲಿ ಅವಳ ಮೇಲೆ ಕೈ ಮಾಡಿ ದರ್ಪ ತೋರಿದ್ದು ಅವನಿಗೆ ಇಷ್ಟವಾಗಲಿಲ್ಲ. ಅವಳನ್ನು ಗದರಿ ಮಾತಿಗೆ ಮಾತು ಬೆಳೆಸಿ ಮನೆಯವರ ನೆಮ್ಮದಿಯನ್ನು ಹಾಳು ಮಾಡಲು ಇಚ್ಛಿಸದೆ ಸುಮ್ಮನಿದ್ದಷ್ಟೆ. ಥ್ಯಾಂಕ್ ಯು ರಾಮ್, ನೀವು ನನಗೆ ಯಾವಾಗಲೂ ಸಪೋರ್ಟ್ ಮಾಡುವುದಕ್ಕೆ ಎಂದವಳಿಗೆ ಮಧ್ಯಾಹ್ನ ತಾನು ಮಗು ಕಾಣದೆ ಹೋದಾಗ ಅವನ ಜೊತೆ ತುಸು ಓವರಾಗಿ ಆಡಿದೆ ಅನಿಸಿ ಹಾಗೆ ಸಾರಿ ಎಂದಳು ಸಣ್ಣ ದನಿಯಲ್ಲಿ. ನಿದ್ರೆ ಮಾಡಿದ್ದ ಮಗನನ್ನು ಬಳಸಿದ ತನ್ನವಳ ಕೈ ಮೇಲೆ ಕೈ ಇರಿಸಿದ ರಾಮ್. ತಪ್ಪು ನನ್ನ ಕಡೆಯಿಂದ ಆಗಿದ್ದಾಗ ನೀವು ನನ್ನ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಅಷ್ಟು ಅಧಿಕಾರವೂ ಇದೆ. ಸೊ ನೀವು ಹೀಗೆಲ್ಲ ಸಾರಿ ಥ್ಯಾಂಕ್ಸ್ ಕೇಳುವ ಅಗತ್ಯವಿಲ್ಲ ಎಂದವನನ್ನು ಕಂಡು ಅಚ್ಚುಗೆ ನೆಮ್ಮದಿಯಾಯಿತು. ಬೆಳಿಗ್ಗೆಯಿಂದ ಇದ್ದ ಅಸಮಾಧಾನ ಬೇಸರ ಎಲ್ಲ ಒಮ್ಮೆ ಹಾರಿ ಹೋದಂತೆ ಅವಳ ಮುಖದಲ್ಲಿ ಮುದ್ದಾದ ನಗು ಮೂಡಿತು. ಅದನ್ನು ಕಂಡು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ರಾಮ್. ಗುಡ್ ನೈಟ್ ಕಣೋ ಎಂದಾಗ ಮಗುವನ್ನು ಬದಿಗೆ ಸರಿಸಿದ ಅಚ್ಚು ಮೆಲ್ಲಗೆ ಅವನ ತೋಳಿಗೆ ತಲೆ ಇರಿಸಿದಳು. ರಾಮ ಅವಳಿಗೆ ಸಿಕ್ಕಿದ್ದು ಯಾವುದೋ ಜನ್ಮದ ಋಣವೇ ಸರಿ ಅನಿಸಿತು. ತನ್ನೆದೆಯಲ್ಲಿ ಉಕ್ಕಿದ ಪ್ರೀತಿಯನ್ನು ತಡೆಯಲಾಗದೆ ಅವನ ಕೆನ್ನೆಗೆ ಗಾಢವಾಗಿ ಮುತ್ತಿಟ್ಟ ಮಡದಿಯನ್ನು ಅಚ್ಚರಿಯಿಂದ ನೋಡಿದ ರಾಮ್. ಮೊದಲ ಸಲ ತಾನು ಬಾಯ್ಬಿಟ್ಟು ಕೇಳದೆಯೇ ಒಲವಿನ ಕಾಣಿಕೆ ಕೊಟ್ಟು ಬಿಟ್ಟಳಲ್ಲ ಎಂದು ಅವನಿಗೂ ಖುಷಿಯಾಯಿತು. ನಾಚಿಕೆಯಿಂದ ಕೆನ್ನೆ ಕೆಂಪು ಮಾಡಿಕೊಂಡು ಅವನೆದೆಯಲ್ಲಿ ಮುಖ ಹುದುಗಿಸಿದ ಹುಡುಗಿಯನ್ನು ಕಂಡು ನಕ್ಕು ಇನ್ನಷ್ಟು ಸನಿಹಕ್ಕೆ ಎಳೆದುಕೊಂಡ ರಾಮ್. ಆದಷ್ಟು ಬೇಗ ಆರವ್ ಸತ್ಯವನ್ನು ಅವಳಿಗೆ ಹೇಳಿಬಿಡಬೇಕು ಎಂದು ಯೋಚಿಸುತ್ತಾ ನಿದ್ರೆಗೆ ಜಾರಿದ. ಮೂರನೆಯವರಿಂದ ಸತ್ಯ ಹೊರಬಂದರೆ ತಮ್ಮ ಸಂಬಂಧ ಹಾಳಾಗಬಹುದು ಎಂಬ ಇರಾದೆ ಅವನದಾಗಿತ್ತು. ಅಂದು ಮಧ್ಯಾಹ್ನ ಹೋಟೆಲೊಂದರಲ್ಲಿ ತನ್ನ ಗೆಳತಿಗಾಗಿ ಕಾಯುತ್ತಿದ್ದಳು ಭುವನ. ಆಕೆ ಏಕಾಏಕಿ ಕಾಲೇಜ್ಗೆ ಬರುವುದನ್ನು ನಿಲ್ಲಿಸಿದ್ದಕ್ಕೆ ಬೇಸರ ಮಾಡಿಕೊಂಡು ಒಮ್ಮೆ ಅವಳ ಜೊತೆ ಮಾತನಾಡಿದರೆ ಒಳ್ಳೆಯದು ಎಂಬ ಕಾರಣಕ್ಕೆ ಭುವನ ಗೆಳತಿ ಅವಳನ್ನು ಮೀಟ್ ಮಾಡುವಂತೆ ಹಠ ಮಾಡಿದ್ದಳು. ಭುವನ ಸಹ ತನ್ನ ಗೆಳತಿಗೆ ಬೇಸರ ಮಾಡಲು ಇಚ್ಛಿಸದೆ ಆಕೆ ಹೇಳಿದ ಹೋಟೆಲ್ನಲ್ಲಿ ಅವಳಿಗಾಗಿ ಕಾಯುತ್ತಿದ್ದಳು. ಆಗ ಅವಳ ಮುಂದೆ ಬಂದು ಕುಳಿತ ಲಿಖಿತ್ನ ಕಂಡು ಅವಳ ಮೊಗದಲ್ಲಿ ಅಸಹನೆ ಬಿಗಿಯಿತು. ಅವನ ಮುಖ ನೋಡಲು ಇಷ್ಟಪಡದ ಹುಡುಗಿ ಟೇಬಲ್ ಮೇಲಿಟ್ಟಿದ್ದ ತನ್ನ ಫೋನ್ ಮತ್ತು ಬ್ಯಾಗ್ ಕೈಯಲ್ಲಿಡಿದು ತುಮುಗುಟ್ಟುತ್ತಾ ಹೋಗಿ ಅವನಿಂದ ದೂರ ಯಾರೂ ಇಲ್ಲದ ಕಡೆ ಕುಳಿತು ತನ್ನ ಗೆಳತಿಗೆ ಕಾಲ್ ಮಾಡಿದಳು. ಇನ್ನು 5 ನಿಮಿಷದಲ್ಲಿ ನೀನು ಬರಲಿಲ್ಲ ಎಂದರೆ ನಾನು ಹೊರಡುವೆ ಎಂದು ಎಚ್ಚರಿಸಿದಳು. ತನ್ನ ಭಾವನೆಗಳ ಜೊತೆ ಆಟವಾಡಿದ್ದ ದುಷ್ಟನ ಮುಖ ನೋಡುತ್ತಾ ಹೆಚ್ಚು ಹೊತ್ತು ಅಲ್ಲಿರಲು ಅವಳಿಂದ ಸಾಧ್ಯವಿರಲಿಲ್ಲ. ಬಟ್ ಭುವನ ಗೆಳತಿಯನ್ನು ಕಾಡಿ ಬೇಡಿ ಅವಳನ್ನು ಹೋಟೆಲ್ಗೆ ಬರುವಂತೆ ಒತ್ತಾಯ ಮಾಡಿಸಿದ್ದೇ ಅವನು. ತನ್ನ ಕಾಲ್ ಮತ್ತು ಮೆಸೇಜ್ಗೆ ರಿಪ್ಲೈ ಮಾಡದೆ ತನ್ನ ನಂಬರ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಲ್ಲದೆ ಮೊನ್ನೆ ತಾನೇ ತನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಆಗಲೇ ತನ್ನ ಭಾವನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ವಿಚಾರ ಅವನ ಕಿವಿಗೆ ತಲುಪಿತ್ತು. ಹಾಗಾಗಿ ಭುವನ ಗೆಳತಿಯ ಸಹಾಯ ಪಡೆದು ಅವಳನ್ನು ಮೀಟ್ ಮಾಡಲು ಬಂದಿದ್ದಾನೆ. ಅದರ ಅರಿವಿಲ್ಲದ ಹುಡುಗಿ ಕಿರಿಕಿರಿಯಲ್ಲಿ ಹಣೆ ಹೊತ್ತಿಕೊಳ್ಳುತ್ತಾ ಕೈಯಲ್ಲಿ ಫೋನ್ ಹಿಡಿದು ಕುಳಿತು ಬಿಟ್ಟಳು. ಅದನ್ನು ಕಂಡು ಕೂಕವಾಗಿ ನಕ್ಕ ಲಿಖಿತ್. ಬೋಡಿಯರ್, ಯಾಕೆ ನನ್ನನ್ನು ಇಷ್ಟೊಂದು ಅವಾಯ್ಡ್ ಮಾಡುತ್ತಾ ನನ್ನ ಮನಸ್ಸಿಗೆ ನೋವು ಕೊಡ್ತಿದ್ಯಾ ಎಂದು ಬೇಸರದಲ್ಲಿ ಮೊಗ ಇಳಿಸಿ ಹೇಳಿದ. ಲಿಖಿತ್ನ ಕೆಕ್ಕರಿಸಿ ನೋಡಿದ ಭುವನ. ಏ ಸ್ಕೌಂಡಲ್, ಮತ್ತೆ ನನ್ನ ಕಣ್ಣು ಮುಂದೆ ಬರಬೇಡ ಅಂತ ನಾನು ನಿಂಗೆ ಈಗಾಗಲೇ ವಾರ್ನ್ ಮಾಡಿದ್ದೀನಿ. ಅದರ ಮೇಲೆಯೂ ನನಗೆ ತೊಂದರೆ ಕೊಡುವುದಕ್ಕೆ ಟ್ರೈ ಮಾಡ್ತಿದ್ಯಾ ಎಂದರೆ ನಿನ್ನ ಹಳ್ಳ ನೀನೇ ತೋಡಿಕೊಂಡ ಲೆಕ್ಕ ಎಂದು ಹೌಡು ಕಚ್ಚುತ್ತಾ ಎಚ್ಚರಿಸಿದಳು. ಆಗ ಭುವನ ಗಲ್ಲವನ್ನು ಹೊತ್ತಿ ಹಿಡಿದ ಲಿಖಿತ್. ಹೇ ಬೂಡಿಯರ್, ಸ್ವಲ್ಪ ಕಂಟ್ರೋಲ್ ಇರಲಿ ಅಮ್ಮ, ತುಂಬ ಓವರ್ ರಿಯಾಕ್ಟ್ ಮಾಡಬೇಡ. ಅತ್ತೆ ಮಗನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ ಖುಷಿ ಇನ್ನೂ ನಿಮ್ಮ ಮನೆಯವರ ಕಣ್ಣಿನಲ್ಲಿ ಮರೆಯಾಗಿಲ್ಲ. ಸೊ ನೀನು ನನ್ನ ಮುಂದೆ ಬಾಲ ಬಿಚ್ಚಿದ್ರೆ ನಾನು ನಿನ್ನ ಮನೆ ಮರ್ಯಾದೆಯನ್ನು ಬೀದಿ ಪಾಲು ಮಾಡ್ತೇನೆ ಎಂದು ಹಲ್ಲು ಕಟಕಟಿಸಿದ. ಅವನ ನಡೆಗೆ ಅವಳಲ್ಲಿ ಕ್ರೋಧ ಹೊಕ್ಕಿತ್ತು. ಇಷ್ಟು ದಿನ ತನ್ನ ಭಾವನೆಗಳ ಜೊತೆ ಚೆಲ್ಲಾಟವಾಡಿ ಆ ನೋವಿನಿಂದ ತಾನು ದಿನಾ ನರಳುವಂತೆ ಮಾಡಿದ್ದು ಅಲ್ಲದೆ ಮತ್ತೆ ಈಗ ತನ್ನ ಮನೆ ಮರ್ಯಾದೆ ಬೀದಿ ಪಾಲು ಮಾಡುವ ಮಾತನಾಡಿದ್ದನ್ನು ಕಂಡು ಅವಳ ಕಣ್ಣುಗಳು ರೋಷದಿಂದ ಕೆಂಪಾದವು. ಅವನ ಕೈಯನ್ನು ಹೊರಟಾಗಿ ಕಿತ್ತೊಗೆದು ಕಾಲರ್ಗೆ ಕೈ ಹಾಕಿದ ಭುವನ. ಇದೇಯ ನಿನಗೆ ಆ ಧೈರ್ಯ? ಹೇ ನಾಯಿ, ಅಯ್ಯೋ ಪಾಪ ಅಂತ ನೀನು ನನಗೆ ಮಾಡಿದ ಮೋಸವನ್ನು ಕ್ಷಮಿಸಿ ಸುಮ್ಮನಿರುವುದು ನಾನು. ಬಟ್ ನೀನು ನನ್ನ ಮನೆ ಮರ್ಯಾದೆ ತೆಗೆಯುವ ಮಾತನಾಡ್ತಿದ್ಯಾ ಅಂದರೆ
ಇನ್ನು ನಾನು ಸುಮ್ಮನಿರೋದಿಲ್ಲ. ಈಗಲೇ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಒದ್ದು ಒಳಗೆ ಹಾಕಿಸ್ತೇನೆ ಎಂದು ವಾರ್ನಿಂಗ್ ಟೋನ್ನಲ್ಲಿ ನುಡಿದಳು. ಅವಳ ಹಿಂದೆಲೆಗೆ ಕೈ ಹಾಕಿದ ಲಿಖಿತ್, ಇಷ್ಟೊಂದು ಹಾರುವುದು ಒಳ್ಳೆಯದಲ್ಲ ಬೂಡಿಯರ್ ಎಂದು ದವಡೆ ಬಿಗಿದು ಎಚ್ಚರಿಸಿದ. ಅವನು ಅವಳ ತುಟಿಗಳತ್ತ ಬಾಗಿದ್ದನ್ನು ಕಂಡು ಬೆದರಿದ ಹುಡುಗಿ, ಏನು ಮಾಡ್ತಿದ್ಯಾ, ಬಿಡು ನನ್ನ ಎಂದು ಗಾಬರಿಯಲ್ಲಿ ತಡವರಿಸಿ ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು. ಯಾರೊಂದಿಗೋ ಅದೇ ಹೋಟೆಲ್ಗೆ ಬಂದ ವರುಣ್ನ ಕಂಡು ಅವಳ ಗಂಟಲು ಹೊನಗಿತು. ಅವನು ತನ್ನನ್ನು ಗಮನಿಸುವ ಮುನ್ನ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಅವನನ್ನು ದೂಡಿ ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಹಾಕಿ ವಾಶ್ರೂಮ್ನ ಕಡೆ ಹೋಗುವಾಗ ಮತ್ತೆ ಅವಳಿಗೆ ಅಡ್ಡ ಬಂದು ನಿಂತವನು ಲಿಖಿತ್. ಎಲ್ಲಿಗೆ ತಪ್ಪಿಸಿಕೊಂಡು ಹೋಗ್ತಿದ್ಯಾ? ನಾನು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು. ಜಾಸ್ತಿ ಸತಾಯಿಸದೆ ಬಾ ನನ್ನ ಜೊತೆ ಎಂದು ಆರ್ಡ್ರ್ ಮಾಡಿದ. ಅವಳ ಕಣ್ಣಲ್ಲಿದ್ದ ಭಯ, ಬೆವರಿದ ಮುಖ, ಉಗುಳು ನುಂಗುತ್ತಿದ್ದ ರೀತಿ ಕಂಡು ಲಿಖಿತ್ ಸಣ್ಣ ಅನುಮಾನ ಮಾಡಿದರೂ ಇದನ್ನು ಇಗ್ನೋರ್ ಮಾಡಿದ. ವರುಣ್ ಈಗ ತನ್ನನ್ನು ಇವನ ಜೊತೆ ನೋಡಿದರೆ ತನ್ನ ಬಗ್ಗೆ ಅನುಮಾನ ಪಡುವುದರಲ್ಲಿ ಎರಡು ಮಾತಿಲ್ಲ ಎಂದು ತಿಳಿದಿದ್ದ ಭುವನ, ಲಿಖಿತ್ ನಿನ್ನ ದಮ್ಮಯ್ಯ ಅಂತೀನಿ, ಪ್ಲೀಸ್ ಇಲ್ಲಿಂದ ಹೊರಟು ಹೋಗು ಎಂದು ಕೈ ಮುಗಿದು ಬೇಡಿಕೊಂಡಳು. ವರುಣ್ ಅಲ್ಲಿಂದ ಹೋದ ಮೇಲೆ ತಾನು ಮನೆಗೆ ಹೋಗುವ ಇರಾದೆ ಅವಳದಾಗಿತ್ತು. ಬಟ್ ತನ್ನ ಜೊತೆ ಬ್ರೇಕಪ್ ಮಾಡಿಕೊಂಡು ಅವಳ ಭಾವನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿಯ ತೋಳನ್ನು ಗಟ್ಟಿಯಾಗಿ ಬಳಸಿ ಸಿಟ್ಟಿನಲ್ಲಿ ತನ್ನ ಸನಿಹಕ್ಕೆ ಎಳೆದುಕೊಂಡ ಲಿಖಿತ್ ಭುಜದ ಮೇಲೆ ಯಾರೋ ಬಲವಾಗಿ ಕೈಯೂರಿ, ಬಿಡು ಅವಳನ್ನು ಎಂದು ತನ್ನ ಕಂಚಿನ ಕಂಠದಲ್ಲಿ ಹೇಳಿದರು. ಆಗ ಭುವನ ಜೊತೆ ಲಿಖಿತ್ ಸಹ ಬೆಚ್ಚಿ ತನ್ನ ಹಿಂದೆ ನಿಂತಿದ್ದವರು ಯಾರೆಂದು ನೋಡಿದಾಗ ಭುವನ ಅಸಮಾಧಾನದಿಂದ ಮುಖ ಗಂಟು ಮಾಡಿದಳು. ಅಲ್ಲಿ ನಿಂತಿದ್ದ ಶರಣ್ಣನ್ನು ಕಂಡು ಲಿಖಿತ್ ಹುಬ್ಬು ಬೆಸೆದು, ಹೌ ಆರ್ ಯು ಮ್ಯಾನ್? ನಮ್ಮ ವಿಷಯಕ್ಕೆ ಮೂಗು ತೂರಿಸುವ ಅಧಿಕಾರ ಯಾರು ಕೊಟ್ಟವರು ನಿನಗೆ ಎಂದು ಕಿರಿಕಿರಿ ಮತ್ತು ಅಸಮಾಧಾನದಿಂದ ಕೇಳಿದ. ಬೂಡಿಯರ್, ಈಗ ಜಾಗ ನಮಗೆ ಸರಿ ಬರುತ್ತಿಲ್ಲ, ನಾವು ಬೇರೆ ಕಡೆ ಹೋಗಿ ಮಾತಾಡೋಣ ಬಾ ಎಂದು ಲಿಖಿತ್ ಅವಳ ಕೈ ಹಿಡಿಯಲು ಬಂದಾಗ ಅಸಹಾಯಕತೆಯಿಂದ ಒದ್ದಾಡಿ ಹೋದಳು ಭುವನ. ಲಿಖಿತ್ ಪ್ಲೀಸ್ ಎಂದು ಮನವಿ ಮಾಡಿ ಅವನಿಂದ ದೂರ ಸರಿದು ನಿಂತಳು. ವರುಣ್, ಶರಣ್, ಲಿಖಿತ್ ಈ ಮೂರು ಜನರ ನಡುವೆ ಸಿಕ್ಕಿ ಬಿದ್ದದ್ದು ಅವಳಿಗೆ ಅವಳ ಮೇಲೆ ಸಿಟ್ಟು ತರಿಸುತ್ತಿತ್ತು. ತನ್ನ ಗೆಳತಿಯ ಮಾತನ್ನು ಕೇಳಿ ದಡ್ಡಿಯಂತೆ ಇಲ್ಲಿಗೆ ಬಂದು ಇಂಥ ಸ್ಥಿತಿಯನ್ನು ತಂದುಕೊಂಡಿದ್ದಕ್ಕೆ ಅನಾಯಾಸವಾಗಿ ಅವಳ ಕಣ್ಣುಗಳು ತುಂಬಿ ಹರಿದವು. ಗೊತ್ತಿದ್ದು ತಾನೇಕೆ ಇಂಥ ಪರಿಸ್ಥಿತಿಯನ್ನು ತಂದುಕೊಂಡೆ ಎಂದು ಅಸಹನೆಯಿಂದ ಕನಲಿ ಹೋದಳು. ಅವಳ ಕಣ್ಣೀರು ಮತ್ತು ಲಿಖಿತ್ ಬಂಡವಾಳ ಈಗಾಗಲೇ ಶರಣ್ಗೆ ತಿಳಿದಿತ್ತು. ಒಳ್ಳೆ ಮಾತಿನಲ್ಲಿ ಅವಳನ್ನು ಇಲ್ಲಿಂದ ಹೋಗುವುದಕ್ಕೆ ಬಿಟ್ಟರೆ ಸರಿ ಎಂದು ವಾರ್ನಿಂಗ್ ಟೋನ್ನಲ್ಲಿ ಎಚ್ಚರಿಸಿದ ಶರಣ್ ತನ್ನ ಮುಂದಿದ್ದವನ ಕಡೆ ಕಟು ನೋಟ ಬೀರಿದ. ಅವನ ಎಚ್ಚರಿಕೆ ಕಂಡು ಹೂಕವಾಗಿ ನಕ್ಕ ಲಿಖಿತ್, ಬಿಡಲಿಲ್ಲ ಅಂದರೆ ಏನು ಮಾಡ್ತೀಯ ಎಂದು ಗಲ್ಲ ಹುಜ್ಜಿಕೊಳ್ಳುತ್ತಾ ಕೇಳಿ ಕಣ್ಣೀರಾಕುತ್ತಿದ್ದ ನಿಂತಿದ್ದ ಭುವನ ನಡು ಬಳಸಿ ತನ್ನ ಸನಿಹಕ್ಕೆ ಎಳೆದುಕೊಳ್ಳುವ ಹೊತ್ತಿಗೆ ಅವಳನ್ನು ತನ್ನ ಸನಿಹಕ್ಕೆ ಎಳೆದುಕೊಂಡ ಶರಣ್ ಮುಷ್ಟಿ ಬಿಗಿದು ಅವನೊಟ್ಟಿಗೆ ಬಲವಾಗಿ ಗುದ್ದಿದ. ಅವನು ಉಸಿರು ಹೊರಬಾರದಂತೆ ಅವನ ಬಾಯನ್ನು ಗಟ್ಟಿಯಾಗಿ ಮುಚ್ಚಿದ. ಏನನ್ನೇ ಆಗಲಿ ಒಂದೇ ಸಲ ಎಚ್ಚರಿಸಿ ಈ ಶರಣ್ಗೆ ಅಭ್ಯಾಸ. ಹೆಚ್ಚೆತ್ತುಕೊಳ್ಳಿಲ್ಲ ಅಂದರೆ ಈ ರೀತಿ ಅರ್ಥ ಮಾಡಿಸುವುದಷ್ಟೇ. ಮತ್ತು ಇನ್ನೊಂದ್ಸಲ ಅವಳಿಗೆ ತೊಂದರೆ ಕೊಟ್ಟಿದ್ದು ಗೊತ್ತಾದರೆ, ಮೊನ್ನೆ ನೀನು ಹೋಟೆಲ್ ಪತಂಗದಲ್ಲಿ ಒಂದು ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡಿದೆ ಅಲ್ವಾ? ಅವಳ ತಂದೆ ಎನ್ಕೌಂಟರು ಸ್ಪೆಷಲಿಸ್ಟ್ ಪೊಲೀಸ್ ಆಫೀಸರ್. ಸೊ ಇನ್ಮುಂದೆ ನಿನ್ನಿಂದ ಅವಳಿಗೆ ಸಣ್ಣ ತೊಂದರೆಯಾದರೂ ನಾನು ಆ ವಿಡಿಯೋ ನೇರವಾಗಿ ಆ ಹುಡುಗಿ ತಂದೆಗೆ ಫಾರ್ವರ್ಡ್ ಮಾಡ್ತೇನೆ, ಮಿಕ್ಕಿದ ಅವರು ನೋಡಿಕೊಳ್ತಾರೆ ಎಂದು ಗಡಸು ದನಿಯಲ್ಲಿ ವಾರ್ನ್ ಮಾಡಿ ಅವನನ್ನು ತುಸು ದೂರ ಮಾಡಿದ ಶರಣ್ ಈಗ ಭುವನ ಕಡೆ ನೋಡಿದ. ಬಾ ನನ್ನ ಜೊತೆ ಎನ್ನುವಂತೆ ಅವಳನ್ನು ಕರೆದ. ಬಟ್ ಅವನ ಜೊತೆ ಹೋಗಲು ಅವಳಿಗೆ ಇಷ್ಟವಾಗಲಿಲ್ಲ. ಅವಳ ಫ್ಯಾಮಿಲಿಯ ಪ್ರತಿಯೊಬ್ಬರು ಅವನನ್ನು ಹೇಟ್ ಮಾಡುವ ಹಾಗೆ ಅವನನ್ನು ಹೇಟ್ ಮಾಡುವಳು. ತಾನು ಹೇಳಿದ್ದು ಕೇಳಿಸಿದವಳಾಗಿ ಎತ್ತಲೋ ನೋಡುತ್ತಾ ಕೈ ಉಸುಕಿಕೊಂಡು ನಿಂತ ಹುಡುಗಿಯನ್ನು ಕಂಡು ಹುಬ್ಬು ತೀಡಿಕೊಂಡಾಗ ಶರಣ್ಗೆ ನಗು ಬಂದುಬಿಟ್ಟಿತ್ತು. ಬಟ್ ತುಟಿ ಬಿಗಿದು ತನ್ನ ನಗು ತಡೆದವನು, ವರುಣ್ ತನ್ನ ಕ್ಲೈಂಟ್ ಜೊತೆ ಮೀಟಿಂಗ್ನಲ್ಲಿದ್ದಾನೆ, ಸೊ ಅವನು ಮೀಟಿಂಗ್ ಮುಗಿಸಿ ಬರುವಷ್ಟರಲ್ಲಿ ನಿಂಗೆ ಇಲ್ಲಿಂದ ಹೊರಡುವ ಪ್ಲ್ಯಾನ್ ಇದ್ದರೆ ನನ್ನ ಜೊತೆ ಬಾ, ಇಲ್ಲಾಂದರೆ ನೋ ಪ್ರಾಬ್ಲಮ್ ಎಂದು ಅವಳಿಗೆ ಮಾತ್ರ ಕೇಳುವಂತೆ ಎಚ್ಚರಿಸಿ ಮುಂದೆ ನಡೆದ. ಅವನ ಹಿಂದೆ ಬೇಗ ಬೇಗ ಹೆಜ್ಜೆ ಹಾಕಿದ ಭುವನಾಗೆ ಯಾವಾಗ ಮನೆ ಸೇರುತ್ತೇನೋ ಎನಿಸಿಬಿಟ್ಟಿತ್ತು. ಹೋಟೆಲ್ನಿಂದ ಹೊರಗಡೆ ಬಂದವಳು ಶರಣ್ಗೆ ಥ್ಯಾಂಕ್ಸ್ ಹೇಳಬೇಕನ್ನಿಸಿದ್ರು ಅದ್ಯಾಕೋ ಅವಳ ಮನಸ್ಸು ಸಹಕರಿಸಲಿಲ್ಲ. ಅವನು ತನಗೆ ಮಾಡಿದ ಸಹಾಯಕ್ಕಿಂತ ತನ್ನ ಅಕ್ಕನಿಗೆ ಮತ್ತು ತನ್ನ ಕುಟುಂಬದವರಿಗೆ ಮಾಡಿದ ಅನ್ಯಾಯ ಬಹಳ ದೊಡ್ಡ ಮಟ್ಟದು ಎಂದು ಅವಳಿಗೆ ಅನಿಸಿತ್ತು. ಮನೆ ಸೇರಿಕೊಳ್ಳುವ ಅವಸರದಲ್ಲಿ ಕ್ಯಾಬ್ಗೆ ವೇಟ್ ಮಾಡುವಾಗ ಅವಳ ಮುಂದೆ ಕಾರು ನಿಲ್ಲಿಸಿ ಬಾಗಿಲು ಓಪನ್ ಮಾಡಿದ ಶರಣ್ ಹತ್ತು ಕಾರು ಎಂದಾಗ ಕೈ ಕಟ್ಟಿ ಮುಖ ತಿರುಗಿಸಿದಳು ಹುಡುಗಿ. ನಾನು ನಿಮ್ಮ ಜೊತೆ ಬರೋದಿಲ್ಲ ಎಂದು ಮುಖ ಸಿಂಡರಿಸಿದನ್ನು ಕಂಡು ಮತ್ತೆ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಬಂದು
ನಿನ್ನ ಜೊತೆ ರಸ್ತೆಯಲ್ಲಿ ರೊಮ್ಯಾನ್ಸ್ ಮಾಡುತ್ತಾ ಜನರಿಗೆ ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡುವ ಹಾಗೆ ಮಾಡಬೇಡ. ಬಾಯಿ ಮುಚ್ಚಿಕೊಂಡು ಹತ್ತು ಕಾರು ಎಂದು ಗದರಿಬಿಟ್ಟ ಶರಣ್. ಅವನು ಗಡಸು ದನಿಯಲ್ಲಿ ಗದರಿಸಿದಾಗ ಬೆಚ್ಚಿದ ಭುವನ ಮತ್ತೆ ಎದುರು ಮಾತನಾಡದೆ ಅವನ ಕಾರೇರಿದಳು. ಅವಳು ಈಗಲೂ ಮುಖ ಕುಂಬಳಕಾಯಿ ದಪ್ಪ ಮಾಡಿಕೊಂಡು ಕುಳಿತಿರುವುದನ್ನು ಕಂಡು ಶರಣ್ ಮುಖದಲ್ಲಿ ಕಂಡು ಕಾಣದಂತೆ ಪುಟ್ಟ ನಗುವೊಂದು ಮೂಡಿ ಮರೆಯಾಯಿತು. ಭುವನ ಮುಖ ನೋಡಿದರೆ ತೃಪ್ತಿಯ ಮುಖ ನೋಡುವುದೇ ಬೇಡ, ಅಷ್ಟು ಹೋಲಿಕೆ ಇತ್ತು ಆ ಅಕ್ಕ ತಂಗಿಯರಿಗೆ. ಮತ್ತು ಅವನಿಗೆ ತೊಂದರೆ ಕೊಟ್ಟರೆ ನನಗೆ ಒಂದು ಕಾಲ್ ಮಾಡು, ನಾನು ಅವನನ್ನು ಎಲ್ಲಿ ಹೇಗೆ ಕಂಟ್ರೋಲ್ ಮಾಡಬೇಕು ಮಾಡ್ತೇನೆ ಎಂದವನಿಗೆ ಅವಳ ಬದುಕಿನ ಮೇಲೆ ಕಾಳಜಿ ಇತ್ತು. ಬಟ್ ಅವನ ಕಾಳಜಿ ಅವಳಿಗೆ ಬೇಕಾಗಿರಲಿಲ್ಲ. ಅವನೊಬ್ಬ ಹುಚ್ಚ, ತನ್ನ ಪಾಡಿಗೆ ತಾನು ಮಾತನಾಡಿಕೊಳ್ಳಲಿ ಎಂದು ಸುಮ್ಮನೆ ಕುಳಿತು ಬಿಟ್ಟಳು ಭುವನ. ಹಿಂದೆ ಸಾಗುತ್ತಿದ್ದ ರಸ್ತೆಯನ್ನು ಕಾಣುತ್ತಾ ಅವಳ ಬಿಗು ವರ್ತನೆಗೆ ಗಟ್ಟಿಯಾಗಿ ಹಣೆ ಹೊತ್ತುಕೊಂಡ ಶರಣ್. ನಿನಗೆ ಪ್ರಪಂಚದಲ್ಲಿ ಯಾವ ಹುಡುಗನೂ ಸಿಗಲಿಲ್ವೇ? ಹೋಗಿ ಹೋಗಿ ಅಂತ ಲೋಫರ್ನ ಪ್ರೀತಿ ಮಾಡಿದ್ಯಾ ಎಂದಾಗ ನೋವು ಮತ್ತು ಅಸಹಾಯಕತೆಯಿಂದ ಅವಳ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿ ಹಣಿಗೂಡಿದವು. ಅವಳು ಏನೊಂದೋ ಮಾತನಾಡದೆ ತಲೆ ತಗ್ಗಿಸಿ ಕುಳಿತಿದ್ದನ್ನು ಕಂಡು, ನೀನು ಪ್ರೀತಿ ವಿಷಯದಲ್ಲಿ ತಪ್ಪಾದ ಪರ್ಸನನ್ನು ಆಯ್ಕೆ ಮಾಡಿದ್ದಕ್ಕೆ ಈಗ ನಿನಗೆ ಇಷ್ಟವಿಲ್ಲದವ್ರ ಜೊತೆ ನಿಮ್ಮ ಮನೆಯವರು ಮದುವೆ ಮಾಡ್ತಿದ್ರು, ನಿನಗೆ ನಿನ್ನ ಒಪಿನಿಯನ್ ಹೇಳಿಕೊಳ್ಳಲು ಅವಕಾಶ ಇಲ್ಲ ಎಂದು ರಸ್ತೆ ಕಡೆ ದೃಷ್ಟಿ ನೆಟ್ಟು ನುಡಿದ. ಅವನ ಮಾತಿಗೆ ಭುವನ ಇನ್ನೂ ತಾಳ್ಮೆಯಿಂದ ವರ್ತಿಸದೆ ಹೋದಳು. ಹಾಂ, ನನಗೆ ಈ ಮದುವೆ ಇಷ್ಟವಿಲ್ಲ. ನಾನು ನಮ್ಮ ಮನೆಯವರ ಬಲವಂತಕ್ಕೆ ಮದುವೆ ಆಗುವುದಕ್ಕೆ ಒಪ್ಪಿ ಆ ವರುಣ್ ಜೊತೆ ಎಂಗೇಜ್ಮೆಂಟ್ ಸಹ ಮಾಡಿಕೊಂಡೆ. ಬಟ್ ಯಾರಿಂದ ನಾನು ಇವತ್ತು ನನ್ನ ಬದುಕಿನ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಕಳೆದುಕೊಂಡಿತ್ತು? ನಿಮ್ಮಿಂದ. ನೀವು ನನ್ನ ಅಕ್ಕನಿಗೆ ಮಾಡಿದ ಮೋಸದಿಂದ, ಆ ಲಿಖಿತ್ ಮಾಡಿದ ಮೋಸದಿಂದ ಇವತ್ತು ನಾನು ಇಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದದ್ದು. ಸಾಯುವುದಕ್ಕೂ ಆಗದೆ ಬದುಕುವುದಕ್ಕೂ ಆಗದೆ ದಿನ ನರಳುತ್ತಿರುವುದು. ಪ್ರೀತಿ ಎಂದರೆ ನಿಮ್ಮಂಥವರಿಗೆ ಆಟ ಮೋಜು. ಆದರೆ ನೀವೇ ನಮ್ಮ ಮುಂದಿನ ಜೀವನ ಅಂತ ಮಿತಿಮೀರಿ ಹಚ್ಚಿಕೊಂಡು ಬಿಡುತ್ತೇವೆ. ಅಸಹ್ಯ ಅನ್ನಿಸ್ತಿದೆ. ನೀವು ಪ್ರೀತಿ ಹೆಸರು ಹೇಳಿಕೊಂಡು ನಮಗೆ ಮಾಡುವ ಮೋಸ ನೆನಪಿಸಿಕೊಂಡರೆ ಎಂದು ಗುಡುಗಿದಳು. ಅವಳ ಕಣ್ಣಿನಲ್ಲಿದ್ದ ನೋವು, ಸಂಕಟ ಮತ್ತು ಹತಾಶೆಯ ಅರಿವು ಶರಣ್ಗೆ ಇರುವುದರಿಂದ ತಲೆ ಕೊಡವಿ ನಿಟ್ಟಿಸಿರೊಂದು ಹೊರದಬ್ಬಿದ. ಪ್ರೀತಿ ವಿಷಯದಲ್ಲಿ ಎಲ್ಲರೂ ನೀನು ಮತ್ತು ನಿನ್ನ ಅಣ್ಣ ಅಂದುಕೊಂಡಿರುವ ಹಾಗೆ ಇರುವುದಿಲ್ಲ ಭುವನ. ಓಕೆ, ನಾನು ನಿಮ್ಮ ದೃಷ್ಟಿಯಲ್ಲಿ ಸರಿಯಿಲ್ಲ, ದ್ರೋಹಿ, ನಾನು ಅದನ್ನು ಒಪ್ಪಿಕೊಳ್ತೇನೆ. ಬಟ್ ಈಗ ಹೋಟೆಲ್ನಲ್ಲಿ ಏನೇನೋ ಆಯಿತೋ ಅದು ಯಾವುದನ್ನು ನಿಮ್ಮ ಮನೆಯವರಿಗೆ ಹೇಳಬೇಡ ಎಂದು ಶರಣ್ ಕಾರ್ ಸೈಡಿಗೆ ಹಾಕಿದ. ಅದನ್ನು ಕಂಡು ಗೊಂದಲದಲ್ಲಿ ಉಬ್ಬೇರಿಸಿದ ಭುವನ ಹೀಗೆ ನಡು ರಸ್ತೆಯಲ್ಲಿ ಏನಕ್ಕೆ ಕಾರು ನಿಲ್ಲಿಸಿದ್ದು ಎಂದು ಅವನ ಕಡೆ ದಿಟ್ಟಿಸಿದಳು. ಇಲ್ಲಿಂದ ನಿಮ್ಮ ಮನೆಗೆ 5 ನಿಮಿಷ ನಡೆದು ಹೋಗುವುದಕ್ಕೆ ದಾರಿ ಇದೆ. ಸೊ ನನ್ನ ಬೈದುಕೊಂಡರೂ ಪರವಾಗಿಲ್ಲ, ನಾನು ನಿನ್ನನ್ನು ಮನೆ ಹತ್ತಿರ ಬಿಡುವುದಕ್ಕಾಗುವುದಿಲ್ಲ ಎಂದು ಗಂಭೀರವಾಗಿ ನುಡಿದ. ರಾಮ್ ಏನಾದರೂ ಭುವನ ಜೊತೆ ಅವನನ್ನು ತಮ್ಮ ಮನೆ ಬಾಗಿಲಿನಲ್ಲಿ ಕಂಡರೆ ಮಾತಿನಲ್ಲಿ ಅವನನ್ನು ಹಿರಿದು ಬಿಡುವನು ಎಂದು ತಿಳಿದುದರಿಂದ ಅವನು ಹೀಗೆ ಮಾಡಿದನು. ಅದನ್ನವನು ಬಾಯಿ ಬಿಟ್ಟು ಹೇಳದಿದ್ದರೂ ಅರ್ಥ ಮಾಡಿಕೊಂಡ ಭುವನ ಕಾರಿನಿಂದ ಇಳಿಯಲು ಡೋರ್ ಓಪನ್ ಮಾಡಿದಾಗ 1 ನಿಮಿಷ ಎಂದ ಶರಣ್ ತನ್ನ ಕಿಸೆಯಲ್ಲಿದ್ದ ಕರ್ಚಿಪ್ ತೆಗೆದ. ಕಣ್ಣು ಮೊಗ ಒರೆಸಿಕೊಂಡು ಹೋಗೋ, ಇಲ್ಲದಿದ್ದರೆ ನಿಮ್ಮ ಮನೆಯವರಿಗೆ ಅನುಮಾನ ಬರುತ್ತೆ ಎಂದು ಎಚ್ಚರಿಸಿದವನನ್ನು ಕಂಡು ಭಾರವಾದ ಉಸಿರನ್ನು ಹೊರದಬ್ಬಿದಳು ಭುವನ. ಅವನ ಕೈಯಲ್ಲಿದ್ದ ಕರ್ಚೀಪ್ ತೆಗೆದುಕೊಂಡು ಕಣ್ಣು ಮತ್ತು ಮೊಗ ಹೊರಸಿ ಕೆದರಿದಂತಾಗಿದ್ದ ಕೂದಲನ್ನು ಸರಿ ಮಾಡಿಕೊಂಡು ಕಾರಿನಿಂದ ಇಳಿಯುವ ಮುನ್ನ ಥ್ಯಾಂಕ್ಸ್ ಎಂದು ಉಸಿರಿ ಹೋದಳು. ಬಟ್ ಅವಳು ಯಾವ ಕಾರಣಕ್ಕೆ ಥ್ಯಾಂಕ್ಸ್ ಹೇಳಿದೆ ಎಂದು ಶರಣ್ಗೆ ತಿಳಿಯಲಿಲ್ಲ. ಅದನ್ನು ತಿಳಿಯುವ ಆಸಕ್ತಿ ತೋರದೆ ಮತ್ತೆ ಅಲ್ಲಿ 1 ನಿಮಿಷವೂ ನಿಲ್ಲದೆ ಕಾರ್ ಸ್ಟಾರ್ಟ್ ಮಾಡಿ ತನ್ನ ಮನೆ ದಾರಿ ಹಿಡಿದ. ಅವನ ಮನದಲ್ಲಿ ಹಲೆ ಹಲೆಗಳಾಗಿ ಬಂದು ಅಪ್ಪಳಿಸಿದವು ಅವನು ತೃಪ್ತಿಯ ಜೊತೆ ಕಳೆದ ಪ್ರತಿಯೊಂದು ನೆನಪುಗಳು.